ನಾವು ನಮ್ಮ ಇತಿಹಾಸದಲ್ಲಿ ಇಣುಕಿ ನೋಡಿದಾಗ ನಮ್ಮ ಅಸಂಖ್ಯಾತ ಶಿಲಾಶಾಸನಗಳು ಕೆರೆಯಂ ಕಟ್ಟಿಸು, ದೇವಾಗಾರಂ ಮಾಡಿಸು ಎಂದೇ ಪ್ರಾರಂಭವಾಗುತ್ತದೆ. ಊರಿಗೊಂದು ಕೆರೆ, ತಟಾಕ, ಕೊಳ ಇರಲೇಬೇಕು ಅನ್ನುವುದು ಒಂದು ನಿಯಮವೇ ಆಗಿತ್ತು. ಜನರಿಗೆ ಮತ್ತು ಊರಿಗೆ ಉಪಕಾರ ಮಾಡುವವರೆಲ್ಲ ಕೆರೆ, ತಟಾಕಗಳನ್ನು ನಿರ್ಮಿಸುತ್ತಿದ್ದರು. ಒಂದು ಕೆರೆಯ ಮೂಲಕವೇ ಊರನ್ನು ಗುರುತಿಸುವ ಪರಿಪಾಠವಿತ್ತು. ಅರಸೀಕೆರೆ, ತುರುವೇಕೆರೆ, ಮದಗದ ಕೆರೆ, ಸೂಳೆಕೆರೆ, ಇನ್ನು 100 ಕೆರೆಗಳು ನಮ್ಮಲ್ಲಿ ಇದ್ದವು, ಈಗಲೂ ಇವೆ. ನಾವು ಆ ಕಾಲದಲ್ಲಿ ಕೆರೆ ಕಟ್ಟಿಸ್ಬೇಕು, ದೇವಸ್ಥಾನ ಕಟ್ಟಿಸ್ಬೇಕು. ಯಾರು ಕಟ್ಟಿದ್ದು? ಇದು ಕಾನೂನಲ್ಲ. ಹಣವಂತರೂ ಕಟ್ಟಿಲ್ಲ. ತಾಂತ್ರಿಕತೆಗೆ ಹೋಗ್ಬಿಟ್ಟು ಹಾರ್ವರ್ಡ್ ಯೂನಿವರ್ಸಿಟಿಗಳಲ್ಲಿ, ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಗಳಲ್ಲಿ ಓದ್ಕೊಂಡು ಬಂದಿಲ್ಲ. ಸ್ಥಳೀಕರು ತಮ್ಮ ಪ್ರಜ್ಞೆ ಪ್ರಕಾರವಾಗಿ ಅನುಭವದ ಮೇಲೆ ಕರ್ನಾಟಕದಲ್ಲಿ ಕಟ್ಟಿರ್ತಕ್ಕಂಥ ಪ್ರತಿಯೊಂದು ಕೆರೆ 11ನೇ ಶತಮಾನದಲ್ಲಿ 12ನೇ ಶತಮಾನದಲ್ಲಿ ಪರ್ಫೆಕ್ಟ್ ಟೆಕ್ನಾಲಜಿ, ಒಂದು ಫಾಲ್ಟ್ ಇಲ್ಲ. ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಈ ಕೆರೆಗಳನ್ನು ಕಟ್ಟಿಸಿದವರು ತಮ್ಮ ಶರೀರ ಮಾರಿ ಹಣನ ಗಳಿಸಿ ಕೆರೆಗಳು ಕಟ್ಟಿಸಿದ್ದಾರೆ. ಆದರೆ ಅವರ ಹೆಸರು ಮೆನ್ಷನ್ ಮಾಡಿಲ್ಲ. ಜೀವಂ ಜೀವನಾಧಾರಂ, ಸಂಸ್ಕೃತದಲ್ಲಿ ಒಂದು ಸೂಕ್ತಿ ಇದೆ. ಸಂಸ್ಕೃತದಲ್ಲಿ ಜೀವನ ಎಂಬುದಕ್ಕೆ ನೀರು ಎಂಬ ಅರ್ಥವೂ ಇದೆ. ನೀರಿಲ್ಲದೆ ಜೀವವಿಲ್ಲ, ಜೀವನವೂ ಇಲ್ಲ. ಇಂತಹ ಅಮೂಲ್ಯವಾದ ನೀರನ್ನು ಸಂಗ್ರಹಿಸುವ ರಚನೆಗಳನ್ನು ಮಾನವ ಬಹು ಪುರಾತನ ಕಾಲದಿಂದಲೂ ಮಾಡಿಕೊಂಡು ಬಂದಿದ್ದಾನೆ. ತನ್ನ ಅಗತ್ಯಕ್ಕೆ ತಕ್ಕಂತೆ ಕೆರೆ, ಕಟ್ಟೆ, ಕಾಲುವೆ, ಕುಂಟೆಗಳನ್ನು ಮಾಡಿಕೊಂಡಿದ್ದಾನೆ. ಒಂದು ಕಾಲದಲ್ಲಿ ನಮ್ಮ ಪೂರ್ವಿಕರು ಸಾವಿರ ವರ್ಷಗಳಿಂದ ಕೂಡಿಟ್ಟ ಜಲ ಎಂಬ ಆಪದ್ ಬಾಂಧವನನ್ನು ನಾವಿಂದು ಪೂರ್ವಾಪರ ಯೋಚನೆಗಳಿಲ್ಲದೆ ಬರಿದು ಮಾಡುತ್ತಿದ್ದೇವೆ. ಕರ್ನಾಟಕ ಪ್ರದೇಶವು ಕೆರೆ, ಕೊಳ, ಸರೋವರ ಮತ್ತು ರಾಜಕಾಲುವೆಗಳ ಜಾಲಗಳಿಂದ ತುಂಬಿಕೊಂಡಿತ್ತು. 100 ವರ್ಷಗಳ ಹಿಂದೆ ನೀರಾವರಿ ಕಾಲುವೆಗಳ ವ್ಯವಸ್ಥೆ ಇದ್ದು, ಇದರಿಂದ ಮಳೆ ನೀರನ್ನು ಸಂಗ್ರಹಿಸಿ ಮಳೆಯಿಲ್ಲದ ಸಮಯದಲ್ಲಿ ಲಕ್ಷಾಂತರ ಜನರಿಗೆ ನೀರನ್ನು ಒದಗಿಸುವ ಸೌಲಭ್ಯವಿತ್ತು. ಉತ್ತಮ ಸಮೃದ್ಧಿ, ತೇವಾಂಶವುಳ್ಳ ಪರಿಸರ ಜೀವನ ಮತ್ತು ಜಲಮೂಲದ ಜಾಲವನ್ನು ವಿಕಸನಗೊಳಿಸಲು ಸಹಾಯ ಮಾಡುತ್ತಿತ್ತು. ಈ ಕೆರೆಗಳ ಉಸ್ತುವಾರಿ ಮತ್ತು ನಿರ್ವಹಣೆ ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯದ ಒಂದು ಭಾಗವಾಗಿತ್ತು. ಎಂದು ಎಲ್ಲೋ ಇರುವ ನೀರ ಸೆಲೆಗೆ ಕಟ್ಟೆ ಕಟ್ಟಿ ನಲ್ಲಿಗಳ ಮೂಲಕ ನೀರು ಮನೆ ಬಾಗಿಲಿಗೆ ಬಂದಿತ್ತೋ ಆಗ ಕೆರೆಗಳ ಮಹತ್ವ ಕಳೆದು ಹೋಯಿತು. ಕೆರೆಗಳು ಬರಿದಾದವು. ಕೆರೆ ಎನ್ನುವ ಕಲ್ಪನೆ ಮಾಯವಾಯಿತು. ನೀರು ಕೂಡ ತನ್ನ ಮೌಲ್ಯವನ್ನು ಕಳೆದುಕೊಂಡಿತು. ಬಸ್ ನಿಲ್ದಾಣ, ಕ್ರೀಡಾಂಗಣ, ಭವ್ಯವಾದ ಕಟ್ಟಡಗಳಿಂದ ಅನೇಕ ಕೆರೆ ಮತ್ತು ಸರೋವರ ಜಾಗವು ಮುಚ್ಚಿಹೋಗಿದೆ. ಅತಿಯಾದ ನಗರೀಕರಣಗಳಿಂದ, ಕೈಗಾರಿಕಾ ತ್ಯಾಜ್ಯಗಳಿಂದ, ಘನ ತ್ಯಾಜ್ಯಗಳಿಂದ ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯಗಳಿಂದ ಇಂದು ಅಂತರ್ಜಲದ ಮಟ್ಟವು ಕುಸಿದಿದೆ. ಇದರಿಂದ ಕೆರೆ ನೀರು ವಿಷವಾಗಿದೆ. ಕೆರೆ ಸರೋವರಗಳು ಹಂತ ಹಂತವಾಗಿ ಮರೆಯಾಗುತ್ತಿವೆ. ಇದರ ಪರಿಣಾಮವೇ ನೀರಿನ ಬರ. ಒಂದು ಸೇಯಿಂಗ್ ಇದೆ, ಇನ್ನು ಮುಂದೆ ಯುದ್ಧಗಳು ನಡೆದರೆ ನೀರಿಗಾಗಿ ನಡೆಯುತ್ತೆ ಅಂತೇಳಿ. ನಾವು ಎಚ್ಚೆತ್ತುಕೊಳ್ಳದೆ ಹೋದರೆ, ಇದು ಇರ್ತಕ್ಕಂಥ ಜಲಕಾಯಗಳನ್ನ ನಾವು ಸಂರಕ್ಷಣೆ ಮಾಡದೆ ಹೋದರೆ, ಈಗ ಯಾವ ಕೊಳಚೆ ನೀರು ಬರುತ್ತೆ ಅದೊಂದು STPಗಳು ಹಾಕಿ ಸಿವೇಜ್ ಟ್ರೀಟ್ಮೆಂಟ್ ಮಾಡದೆ ಹೋದರೆ, ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಮಾಡಿ ನಂತರ ಅದನ್ನ ಬಿಡದೆ ಹೋದರೆ, ನಾವು ಇರ್ತಕ್ಕಂಥ ಈ ಕೆರೆಗಳನ್ನ ಅಳಿದುಳಿದ ಕೆರೆಗಳನ್ನ ಕೂಡ ನಾವು ಕಳ್ಕೊಂಡು ಬಿಡ್ತೀವಿ. ಸೊ ಹಾಗಾಗಿ ನಾವು ಸಂರಕ್ಷಣೆ ಮಾಡಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಬೆಂಗಳೂರು ನಗರ ಸಮುದ್ರ ಮಟ್ಟದಿಂದ ಸರಿಸುಮಾರು 900 ಮೀಟರ್ ಎತ್ತರದಲ್ಲಿರುವ ಭೂಪ್ರದೇಶವಾಗಿದ್ದು, ಪ್ರಾಕೃತಿಕವಾಗಿ ಬೆಟ್ಟಗುಡ್ಡಗಳು, ಕಣಿವೆಗಳು, ಕಾಲುವೆಗಳು ಹಾಗೂ ಚರಂಡಿಗಳಿಂದ ಕೂಡಿದ್ದು, ಹೆಬ್ಬಾಳ, ವೃಷಭಾವತಿ, ಕೋರಮಂಗಲ ಹಾಗೂ ಚೆಲ್ಲಘಟ್ಟಗಳಲ್ಲಿ ನೀರು ಹರಿದು ಹೋಗುವ ವ್ಯವಸ್ಥೆಯನ್ನು ಪ್ರಕೃತಿಯೇ ಒದಗಿಸಿದೆ. ಈ ಸಹಜ ನೀರಿನ ಹರಿವನ್ನು ಅನೇಕ ಕಡೆ ನಿರ್ದಿಷ್ಟ ಸ್ಥಳಗಳಲ್ಲಿ ತಡೆಹಿಡಿದು ಬೆಂಗಳೂರು ಮಹಾನಗರದ ಅಭಿವೃದ್ಧಿಯ ಮಹತ್ವವನ್ನು, ಈ ಕೆರೆ ಕಾಲುವೆಗಳು ವಹಿಸುವ ಪಾತ್ರವನ್ನು ನಮ್ಮನ್ನು ಆಳಿದ ಕೆಂಪೇಗೌಡ, ಹೈದರಾಲಿ, ಟಿಪ್ಪು ಸುಲ್ತಾನ್
ಹಾಗೂ ಬ್ರಿಟಿಷರಿಗೆ ಚೆನ್ನಾಗಿ ಅರಿವಿತ್ತು. ಹಾಗಾಗಿ ಕೆರೆ ಕಾಲುವೆಗಳ ನಿರ್ಮಾಣಕ್ಕೆ ಮಹತ್ವ ಕೊಟ್ಟಿದ್ದರು. ನಗರ ಬೆಳೆದಂತೆಲ್ಲ ಪ್ರಕೃತಿ ಸಹಜವಾದ ನೀರು ಹರಿಯುವ ಸ್ಥಳಗಳನ್ನು ಕಾನೂನುಬದ್ಧವಾಗಿ, ಕಾನೂನಿಗೆ ವಿರುದ್ಧವಾಗಿ, ಯೋಜನಾಬದ್ಧವಾಗಿ, ಯೋಜನೆಗೆ ವಿರುದ್ಧವಾಗಿ ಅತಿಕ್ರಮಿಸಲಾಯಿತು. ತೀವ್ರ ನಗರೀಕರಣ ಮತ್ತು ಕೈಗಾರೀಕರಣದ ಫಲವಾಗಿ ನೀರಿನ ಮೇಲೆ ವಿಪರೀತ ಒತ್ತಡ ಉಂಟಾಗಿ ತ್ಯಾಜ್ಯ ನೀರು ಹಾಗೂ ಚರಂಡಿಯ ನೀರಿನ ಉತ್ಪತ್ತಿಗೆ ಕಾರಣವಾಯಿತು. ಫಸ್ಟ್ ನಾವು ಕೆರೆಗೆ ನೀರು ಬಿಡಬೇಕಾದ್ರೆ, ಸಿವೇಜ್ ಬಿಡಬೇಕಾದ್ರೆ ಟ್ರೀಟ್ಮೆಂಟ್ ಆಗಬೇಕು. ಕನಿಷ್ಠ ಸೆಕೆಂಡ್ರಿ ಲೆವೆಲ್ ಟ್ರೀಟ್ಮೆಂಟ್ ಮಾಡಿ ಕೆರೆಗೆ ಬಿಡಬೇಕು. ಬಿಟ್ಟ ನಂತರ ಏನು ಓವರ್ಫ್ಲೋ ಇದೆ ಅದು ನಮ್ಮ ಸ್ಟಾರ್ಮ್ ವಾಟರ್ ಡ್ರೈನಲ್ಲಿ ಬಿಟ್ಟರೆ ಅಲ್ಲಿ ಹರಿದು ಹೋಗ್ತಾ ಇರ್ತದೆ. ಅಲ್ಲಿ ಆಕ್ಸಿಜನ್ ಲೆವೆಲ್ ಹೆಚ್ಚಾಗ್ತಾ ಹೋಗುತ್ತೆ ನೀರಲ್ಲಿ. ಮತ್ತು ನೆಕ್ಸ್ಟ್ ಕೆರೆ ಬಂದಾಗ ಅದರಲ್ಲಿ ರಿಪ್ಲೆನಿಶ್ ಮಾಡಿಕೊಳ್ಳಬಹುದು. ಯೋಜನಾಬದ್ಧವಲ್ಲದ ತ್ಯಾಜ್ಯ ನೀರು ನಿರ್ವಹಣೆ ಹಾಗೂ ಎತ್ತರ ಪ್ರದೇಶದ ನಿವಾಸಿಗಳ ತಾತ್ಸಾರದ ಪರಿಣಾಮವಾಗಿ ತ್ಯಾಜ್ಯಗಳನ್ನು ತೆರೆದ ಚರಂಡಿಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಪ್ಲಾಸ್ಟಿಕ್, ಬಟ್ಟೆಗಳು ಹಾಗೂ ಕೊಳೆಯದ ತ್ಯಾಜ್ಯಗಳು ತೆರೆದ ಚರಂಡಿಗಳ ಮುಖಾಂತರ ಒಳಚರಂಡಿಗೆ ಸೇರಿ ಇಳಿಜಾರಿನಲ್ಲಿ ಸಂಗ್ರಹವಾಗಿ ನೀರಿನ ಹರಿವಿಗೆ ತಡೆಯೊಡ್ಡುತ್ತವೆ. ಜನರಲ್ಲಿ ಭಾಳಷ್ಟು ಅರಿವನ್ನು ಮೂಡಿಸೋದ್ರಿಂದನೂ ನಾವು ಇವತ್ತಿನ ದಿವಸ ಈ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡ್ಬೋದು. ಇದರಿಂದ ಕೆರೆಗಳನ್ನು ಮೇಲೆ ಆಗ್ತಕ್ಕಂಥ ನಮ್ಮ ಜಲಸಂಪನ್ಮೂಲಗಳೇನಿದ್ದಾವೆ ಅದರಲ್ಲಿ ಈ ಪ್ಲಾಸ್ಟಿಕ್ ಅನ್ನೋ ಒಂದು ವಸ್ತು ಏನು ಹೋಗಿ ಅದು ಶೇಖರಣೆ ಆಗೋದ್ರಿಂದನೂ ನಮ್ಮ ಜಲಚರಗಳೇನಿದ್ದಾವೆ ಕೆರೆ ಮತ್ತು ಸರೋವರಗಳಲ್ಲಿ ಅವುಗಳ ಮೇಲೆ ದುಷ್ಪರಿಣಾಮ ಬೀರ್ತಾ ಇದ್ದು ಅವುಗಳನ್ನು ಕೂಡ ನಾವು ಈ ಒಂದು ಪ್ಲಾಸ್ಟಿಕ್ ಬ್ಯಾನ್ನಿಂದ ಕಡಿಮೆ ಮಾಡ್ಬೋದು. ಪ್ರಪಂಚದ ಹಲವು ಮಹಾನಗರಗಳಲ್ಲಿ ಕೆರೆ ಸರೋವರಗಳಿಂದ ಕೂಡಿರುವ ಬೆಂಗಳೂರು ನಗರವೂ ಸಹ ಒಂದಾಗಿದೆ. ಪ್ರಸ್ತುತ ಹಿಂದಿರುಗಿ ನೋಡಲಾರದ ಮಟ್ಟಿಗೆ ಮಹಾನಗರವು ವೇಗವಾಗಿ ಬೆಳೆಯುತ್ತಿದೆ. ಭೂಮಿಗೆ ಬಂಗಾರದ ಬೆಲೆ ಇರುವುದರಿಂದ ಕೆರೆ ಕಾಲುವೆಗಳ ಪ್ರದೇಶಗಳಲ್ಲಿ ಅತಿಕ್ರಮಣವೂ ವಿಪರೀತವಾಗಿದೆ. ಇಂಪ್ರಿ ಸಂಸ್ಥೆಯ ಒಂದು ಪ್ರಮುಖ ಸಂಶೋಧನಾ ಘಟಕ ಸೆಂಟರ್ ಫಾರ್ ಲೇಕ್ ಕನ್ಸರ್ವೇಷನ್, ಕೆರೆ ಸಂರಕ್ಷಣಾ ಕೇಂದ್ರ. ಈ ಕೇಂದ್ರ ಸುಮಾರು 6 ವರ್ಷಗಳಿಗಿಂತ ಹೆಚ್ಚು ಕಾಲ ತನ್ನ ಸಂಶೋಧನೆಗಳನ್ನು ನಡೆಸ್ತಾ ಬಂದಿದೆ. ಪ್ರಮುಖವಾಗಿ ಬೆಂಗಳೂರು ಕೆರೆಗಳ ಬಗ್ಗೆ ಒಂದು ಅಧ್ಯಯನ, ನಂತರ ಮೈಸೂರು ಕೆರೆಗಳ ಬಗ್ಗೆ ಅಧ್ಯಯನ, ಜಲ ಸುರಕ್ಷತಾ ಯೋಜನೆ ಬೆಂಗಳೂರಿಗೆ, TG ಹಳ್ಳಿ ಸ್ಟೇಟಸ್ ಬಗ್ಗೆ ಒಂದು ಅಧ್ಯಯನ, ಈಗ ಕಾವೇರಿ ನದಿ ಪಾತ್ರದ ಬಗ್ಗೆ ಒಂದು ಅಧ್ಯಯನ, ಹೀಗೆ ನೀರಿಗೆ ಸಂಬಂಧಪಟ್ಟಂತೆ ಹಲವಾರು ಸಂಶೋಧನೆಗಳನ್ನು ಹಮ್ಮಿಕೊಂಡಿದೆ. ಪೂರ್ವಿಕರು ಒಂದು ಗ್ರಾಮದಲ್ಲಿ 2 ಅಥವಾ 3 ಕೆರೆ ಕಟ್ಟೆ ಕುಂಟೆ ಆ ಥರ ಶ್ರಮಪಟ್ಟು ಅವರು ಕಟ್ತಾಯಿದ್ರು. ಈಗ ನಾವು ಅದನ್ನು ಉಳಿಸ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ದೀವಿ. ಬೆಂಗಳೂರು ಇವತ್ತು ನಗರ ಇಷ್ಟು ಮುಂದುವರೆದಿದೆ, ಅದು ಕೆರೆಗಳಿಂದಲೇ ಸಾಧ್ಯವಾಗಿದ್ದು. ಬೆಂಗಳೂರಿನ ಕೆರೆಗಳ ಒಂದು ವಿಶೇಷತೆ ಏನಂದರೆ ಕ್ಯಾಸ್ಕೇಡಿಂಗ್ ಸಿಸ್ಟಮ್. ಒಂದು ಕೆರೆಯಿಂದ ನೀರು ತುಂಬಿ ಇನ್ನೊಂದು ಕೆರೆಗೆ ಹೋಗಿ ಸೇರೋದು. ಸೀವೇಜ್ ನೀರು ಎಂಟರ್ ಆಗೋದು, ಮತ್ತು ಸಾಲಿಡ್ ವೇಸ್ಟ್ ಡಂಪಿಂಗು, ಮತ್ತು ಎಫ್ಲೆಂಟ್ ವಾಟರು ಕೆರೆಗೆ ಬಿಡ್ತಾ ಇದ್ದಾರೆ. ಮತ್ತು ಇದರಿಂದ ಬಯೋಡೈವರ್ಸಿಟಿ ಹಾಳಾಗ್ತಿದೆ, ಮತ್ತು ನೀರೂ ಪಲ್ಯೂಟ್ ಆಗ್ತಿದೆ. ನಮ್ಮ ಗಿಡ ಮರಗಳನ್ನ ಕಟ್ ಮಾಡಬಾರ್ದು, ಕೊಚ್ಚೆ ನೀರುಗಳನ್ನ ಬಿಡಬಾರ್ದು, ಸಾಲಿಡ್ ವೇಸ್ಟ್ನ ಕೆರೆಗಳಲ್ಲಿ ಹಾಕಬಾರ್ದು. ಈ ಹಿಂದೆ ನಮ್ಮ ಪೂರ್ವಿಕರು ತುಂಬ ಕೆರೆಗಳನ್ನ ಕಟ್ಟಿಸಿದ್ರು. ಏನಕ್ಕೆ ಬೆಂಗಳೂರಲ್ಲಿ ಯಾವುದೇ ಪೆರಿನಿಯಲ್ ನದಿಗಳು ಇಲ್ಲ. ಸಂಪೂರ್ಣವಾಗಿ ನಗರ ಕಾವೇರಿ ನೀರಿನ ಮೇಲೆ ಅವಲಂಬಿತವಾಗಿದೆ. ಇಲ್ಲಿ ಭಾಳ ಪೂರ್ವ ಕಾಲದಲ್ಲಿ ತೆರೆದ ಬಾವಿಗಳಿದ್ದು ಮತ್ತು ಕೊಳವೆ ಬಾವಿಗಳು ಇದ್ದು ವಿಷಯುಕ್ತ ನೀರಿನಿಂದಾಗಿ ಸೊಳ್ಳೆಗಳು ಉತ್ಪತ್ತಿಯಾಗಿ ಮಾರಕ ರೋಗಗಳಿಗೆ ಕಾರಣವಾಗುತ್ತದೆ. ಜನರ ಸೌಭಾಗ್ಯತೆ, ಜನರ ಸಹಕಾರ ಇಲ್ಲದೆ ಒಂದು ಕೆರೆನೂ ಉಳಿಸಲಿಕ್ಕೆ ಆಗಲ್ಲ. ಸರ್ಕಾರ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಕಸ್ಟೋಡಿಯನ್ಸ್ ಆಗಿದ್ದ BDA, BBMP ಥ್ರೂ ಅಥವಾ ಕರ್ನಾಟಕ ಅರಣ್ಯ ಇಲಾಖೆ ಅಥವಾ ಕರ್ನಾಟಕ ಲೇಕ್ ಕನ್ಸರ್ವೇಷನ್ ಡೆವಲಪ್ಮೆಂಟ್ ಅಥಾರಿಟಿ ಥ್ರೂ ಡೆವಲಪ್ ಮಾಡಲಿಕ್ಕೆ ಯೋಜನೆಗಳು ರೂಪಿಸಿಕೊಂಡಿದೆ. ಹಾಗೇನೆ ಲೇಕ್ ವಾರ್ಡನ್ ಅನ್ನೋ ಒಂದು ಕಾನ್ಸೆಪ್ಟು ಬಂದಿದೆ. ಅದರ ಪ್ರಕಾರ ಹಾನರರಿ ಆಗಿ ಅಲ್ಲೇ ವಾಸ ಮಾಡ್ತಾ ಇರುವ ಜನನ್ನು ಲೇಕ್ ವಾರ್ಡನ್ಸ್ ಆಗಿ ಅಪಾಯಿಂಟ್ಮೆಂಟ್ ಮಾಡಬಹುದು. ಅದಕ್ಕೋಸ್ಕರ ಜನರು ಮುಂದೆ ಬರಬೇಕನ್ನು ನಾನು ಕೇಳಿಕೊಳ್ತಾ ಇದ್ದೇನೆ. ಕೆರೆಗಳ ಸಂರಕ್ಷಣೆಗಾಗಿ ಸಾರ್ವಜನಿಕರಲ್ಲಿ ಮನವಿ. ಕೆರೆ ಪ್ರದೇಶದಲ್ಲಿ ಘನತ್ಯಾಜ್ಯಗಳನ್ನು ಮತ್ತಿತರ ವಸ್ತುಗಳನ್ನು ನೇರವಾಗಿ ಕೆರೆಗಳಿಗೆ ಬಿಸಾಡಬೇಡಿ.
ಕೊಳಚೆ ನೀರನ್ನು ಕೆರೆಗಳಿಗೆ ಬಿಡಬೇಡಿ. ರಾಜಕಾಲುವೆಗಳನ್ನು ಒತ್ತುವರಿ ಮಾಡಬೇಡಿ. ಕೆರೆಗಳನ್ನು ಅಭಿವೃದ್ಧಿ ಚಟುವಟಿಕೆಗಳಿಗಾಗಿ ಒತ್ತುವರಿ ಮಾಡಬೇಡಿ. ಜಲಮಾಲಿನ್ಯಗೊಳಿಸುವುದು ಜಲಮಾಲಿನ್ಯ ನಿವಾರಣೆ ಮತ್ತು ನಿಯಂತ್ರಣ ಅಧಿನಿಯಮ 1974 ಪ್ರಕಾರ ಶಿಕ್ಷಾರ್ಹ ಅಪರಾಧ. ನಮ್ಮ ತ್ರಿಪದಿಗಳ ಕವಿ ಸರ್ವಜ್ಞ ಕೆರೆ ಸರೋವರಗಳ ಕುರಿತು ಕೆಲವು ಸತ್ವಯುತವಾದ ಮಾತುಗಳನ್ನು ಹೇಳಿದ್ದಾನೆ. ಈ ಮಾತುಗಳು ಒಸರುವ ತೊರೆಲೇಸು, ಹಸನಾದ ಕೆರೆಲೇಸು, ಕೆಸರಿರುವ ಹೊಲಲೇಸು, ಸಾಗರವು ವಸುಧೆಗೆ ಲೇಸು ಸರ್ವಜ್ಞ. ಬೆಲ್ಲ ಗೆಣಸುಗಳುಂಟು, ಅಲ್ಲಲ್ಲಿ ನೀರುಂಟು, ನೆಲ್ಲೋಗರುಂಟು, ನೆಳಲುಂಟು, ಕೆರೆಕುಂಟೆ ಎಲ್ಲೆಲ್ಲೂ ಉಂಟು ಸರ್ವಜ್ಞ. ಇದು ಕೇವಲ ಕವಿ ಓರ್ವನ ಕಲ್ಪನೆಯಲ್ಲ, ಇಡೀ ಜನಸಮುದಾಯದ ನಂಬಿಕೆ. ಈ ನಂಬಿಕೆಯನ್ನು ಇರಿಸಿಕೊಂಡೇ ನಮ್ಮ ಜನ ಬದುಕಿದ್ದರು. ಕೆರೆ ಕೊಳಗಳನ್ನು ರಕ್ಷಿಸಿಕೊಂಡು ಬಂದಿದ್ದರು. ಇದೇ ನಂಬಿಕೆ ಮುಂದೂ ನಮ್ಮಲ್ಲಿ ಇರಬೇಕಿದೆ. ಜಲ ಜೀವಾಧಾರದ ಮೂಲ ಎಂದು ಹೇಳಲಾಗಿದೆ. ಮೊದಲು ಕಾಣಿಸಿಕೊಂಡಿದ್ದೇ ನೀರು, ನಂತರ ಬಂದದ್ದು ಮತ್ತೆಲ್ಲ. ನಾವು ಇಂದು ಈ ಮೂಲಾಧಾರತ್ವವನ್ನೇ ಕಳೆದುಕೊಳ್ಳುತ್ತಿದ್ದೇವೆ. ಇನ್ನಾದರೂ ನಾವು ಎಚ್ಚೆತ್ತುಕೊಳ್ಳಬೇಕು. ಇಲ್ಲವೆಂದರೆ ನಮ್ಮ ನಾಶ ದೂರವಿಲ್ಲ. ಇವತ್ತು ಕೆರೆಗಳನ್ನ ಮರಳಿ ತರೋಣ ಅಂತಕ್ಕಂಥ ಕಾರ್ಯಕ್ರಮಕ್ಕೆ ನಾವು ಒಂದು ಬಲಿಷ್ಠವಾದ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಇದು ಉತ್ತಮ ಪ್ರಾರಂಭ. ಇದಕ್ಕೆ ಎಲ್ಲರ ಸಹಕಾರ ಬೇಕು, ಅದು ನಮ್ಮ ಉದ್ದೇಶ. ಕೇವಲ ಇಲಾಖೆಯ ಒಂದೇ ಸಾಕಾಗುತ್ತದೆ. ಸರ್ಕಾರದ ಯೋಚನೆಗಳು ಅದರ ಅನುಷ್ಠಾನ ಮಾಡಬೇಕಾದ್ರೆ ಜನಸಹಭಾಗಿತ್ವದ ಸಹಕಾರಗಳು ಬಹಳ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಸಜೀವ ಕೆರೆಗಳ ರಕ್ಷಣೆಯ ಹೊಣೆಗಾರಿಕೆಯ ಬಹಳ ಮುಖ್ಯವಾದ ಕರ್ತವ್ಯವನ್ನ ನಾವು ಪಾಲಿಸುವ ಜೊತೆಯಲ್ಲಿ ಅದಕ್ಕೆ ನಮಗೆ ಸೇವಾ ಸಂಸ್ಥೆಗಳು, ಸಂಘ ಸಂಸ್ಥೆಗಳು, ಹಾಗೇನೆ ಕಾರ್ಪೊರೇಟ್ ಜಗತ್ತು ನಮ್ಮ ಜೊತೆ ಕೈ ಜೋಡಿಸಿದಾಗ ಖಂಡಿತವಾಗಿ ನಾವು ಯಶಸ್ವಿಯನ್ನು ಸಾಧಿಸ್ತೇವೆ ಅನ್ನುವಂಥ ವಿಶ್ವಾಸ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ನನಗೆ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕೆರೆ ಒಂದು ಊರಿನ ಸಂಪತ್ತು. ಕೆರೆ ತುಂಬಿದೆ ಅಂದರೆ ರೈತರ ಮನ ತುಂಬಿದೆ. ಎಲ್ಲ ಊರಿನಲ್ಲೂ ನದಿ ಇರೋಕ್ಕಾಗಲ್ಲ, ಕೆರೆನೇ ಆ ಊರಿನ ಜೀವನ. ಕೆರೆ ಉಳಿಸಿ, ಪರಿಸರ ಉಳಿಸಿ.